ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ನಾನು ನನ್ನ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಮತ್ತು ನನ್ನ ಸಾರ್ವಜನಿಕ ಭಾಷಣಗಳಲ್ಲಿ, ಅಧ್ಯಯನ ಶಿಬಿರಗಳಲ್ಲಿ ಅನೇಕ ವೇಳೆ ಈ ಪಂಚಪೀಠಗಳು, ರೇಣುಕಾಚಾರ್ಯರು ಮತ್ತು ಸಿದ್ಧಾಂತ ಶಿಖಾಮಣಿ ಅನ್ನುವ ಕಾಲ್ಪನಿಕ ವಿಷಯಗಳು ಯಾವಾಗ ಡೆವಲಪ್ ಆದವು, ಯಾವಾಗಿಲಿಂದ ಅಸ್ತಿತ್ವಕ್ಕೆ ಬಂದವು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೇನೆ. ಬಹಳ ವಿವರವಾಗಿ ಆ ವಿಷಯ ಕುರಿತು ನಾನು ಹೇಳೋದಿಲ್ಲ. 16ನೇ ಶತಮಾನ ಅಥವಾ 15ನೇ ಶತಮಾನದ ಆರಂಭದಲ್ಲಿ, ಅದರದ್ದು 12ನೇ ಶತಮಾನದಲ್ಲಿ ಆರಂಭಗೊಂಡಿತ್ತು. ಅದು ತೀವ್ರತೆ ಪಡೆದದ್ದು 16ನೇ ಶತಮಾನದಲ್ಲಿ. ಈ ತಮಿಳುನಾಡಿನಲ್ಲಿ ಶ್ರೀ ವೈಷ್ಣವರ ದಬ್ಬಾಳಿಕೆಯಿಂದ ಬೇಸತ್ತು ಆಂಧ್ರದಲ್ಲಿರುವ ಶ್ರೋತ್ರಿಯ ಆರಾಧ್ಯ ಬ್ರಾಹ್ಮಣರು ಕರ್ನಾಟಕದ ಕಡೆಗೆ ವಲಸೆ ಬಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ತಮ್ಮ ನೆಲೆಯನ್ನ ಕಂಡುಕೊಳ್ತಾ ಅವರು ಲಿಂಗಾಯತ ಧರ್ಮದೊಳಗೆ ಸೇರ್ಪಡೆ ಆಗ್ತಾರೆ. ಲಿಂಗಾಯತ ಧರ್ಮವನ್ನ ಕಲುಷಿತಗೊಳಿಸುವ ಕೆಲಸ ಕೂಡ ಆರಂಭ ಮಾಡ್ತಾರೆ. ಆಮೇಲೆ ಅವರು ಲಿಂಗಾಯತ ಅನ್ನೋ ಶಬ್ದವನ್ನ ಪಕ್ಕಕ್ಕೆ ಸರಿಸ್ತಾ ವೀರಶೈವ ಅನ್ನುವ ಒಂದು ಶಬ್ದವನ್ನ ಟಂಕಿಸಿ ಲಿಂಗಾಯತ ಧರ್ಮವೇ ವೀರಶೈವ ಧರ್ಮ ಅನ್ನುವ ಭ್ರಮೆಯನ್ನ ಸೃಷ್ಟಿ ಮಾಡಿದ ಕತೆ ತಮಗೆಲ್ಲ ಗೊತ್ತಿದೆ. ಪಂಚಪೀಠಗಳು, ರೇಣುಕಾಚಾರ್ಯ, ಈ ಸಿದ್ಧಾಂತ ಶಿಖಾಮಣಿ ಅನ್ನುವ ಕೊಟ್ಟಿಗಂತ ಇವು ಯಾವಾಗಿಂದ ಅಸ್ತಿತ್ವಕ್ಕೆ ಪಡೆದುಕೊಂಡು ಅನ್ನೋದಕ್ಕೆ ನಮ್ಮಲ್ಲಿ ಅನೇಕ ದಾಖಲೆಗಳಿದ್ದಾವೆ. ನಾವು 12ನೇ ಶತಮಾನದಲ್ಲಿ ಶರಣರು ಬರೆದ ವಚನಗಳು ಅವೆಲ್ಲ ನಾಶವಾಗಿ ವೈದಿಕರ ದಾಳಿಗೆ ತುತ್ತಾಗಿ ಶರಣರ ಕಗ್ಗೊಲೆಯಾಗಿ ಇವತ್ತು ಫಗು ಹಳಕಟ್ಟಿ ಮತ್ತು ಇತರ ಅನೇಕ ಜನ ಸಂಶೋಧಕರು ತಮ್ಮ ಶ್ರಮದಿಂದ ನಮಗೆ 22,000 ಚಿಲ್ಲರೆ ವಚನಗಳು ಲಭ್ಯ ಆಗುವಂತೆ ಮಾಡಿದ್ದಾರೆ. ಸರ್ಕಾರ ಕಾಲಕಾಲಕ್ಕೆ ಇವುಗಳ ಪರಿಷ್ಕರಣೆ ಮತ್ತು ಸಂಪಾದಕತ್ವದಲ್ಲಿ ವಚನ ಸಂಪುಟಗಳು ಹೊರತಂದಿದೆ. 22,000 ಚಿಲ್ಲರೆ ವಚನಗಳಿವೆ. ಈ ಎಲ್ಲಾ 22,000 ವಚನಗಳಲ್ಲಿ ವೀರಶೈವ ಧರ್ಮವೇ ನಿಜ ಆಗಿದ್ರೆ, ಬಸವಣ್ಣ ಆದಿಯಾಗಿ ಎಲ್ಲ ಶರಣರು ವೀರಶೈವ ಧರ್ಮವನ್ನು ಸ್ವೀಕಾರ ಮಾಡಿರೋದು ನಿಜ ಆಗಿದ್ರೆ, ಯಾವ 22,000 ವಚನಗಳಲ್ಲೂ ಕೂಡ ಪಂಚಪೀಠಗಳ ಬಗ್ಗೆ ಪ್ರಸ್ತಾಪ ಬರೋದಿಲ್ಲ. ರೇಣುಕಾಚಾರ್ಯ ಅನ್ನುವ ಕಪೋಲಕಲ್ಪಿತ ಪಾತ್ರದ ಬಗ್ಗೆ ಪ್ರಸ್ತಾಪ ಬರೋದಿಲ್ಲ. ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಕೃತಕವಾಗಿ ಸೃಷ್ಟಿಸಲಾದ ಅನಾಮಿಕ ಕೊಟ್ಟಿಯ ಗ್ರಂಥದ ಬಗ್ಗೆ ಕೂಡ ಎಲ್ಲೂ ಪ್ರಸ್ತಾಪ ಬರೋದಿಲ್ಲ. ಅಂದರೆ ಈ ಮೂರು ಪರಿಕಲ್ಪನೆಗಳು, ಪಂಚಪೀಠಗಳು, ರೇಣುಕಾಚಾರ್ಯ ಮತ್ತು ಸಿದ್ಧಾಂತ ಶಿಖಾಮಣಿ, ಇವು ವಚನೋತ್ತರ ಯುಗದಲ್ಲಿ, ಬಸವೋತ್ತರ ಯುಗದಲ್ಲಿ ಸೃಷ್ಟಿಯಾದಂಥ ಕೊಟ್ಟಿ ಪರಿಕಲ್ಪನೆಗಳು, ಕಾಲ್ಪನಿಕ ಪರಿಕಲ್ಪನೆಗಳು. ನಾವು ಬಹಳ ಸ್ಪಷ್ಟವಾಗಿ ವಚನಗಳ ಮೂಲಕವೇ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಬಹುದು. ಇನ್ನು 13ನೇ ಶತಮಾನದಲ್ಲಿ ಬಸವಣ್ಣನ ನಂತರದ ಒಂದು ಅತ್ಯಂತ ಹತ್ತಿರದ ಸಮಕಾಲೀನಾದಂಥ ಹರಿಹರ, ರಾಘವಾಂಗ ಇತ್ಯಾದಿ ಈ ಲೇಖಕರು, ಪುರಾಣಕಾರರು, ಇವರೆಲ್ಲರೂ ಬರೆದಂತ ಸಾಹಿತ್ಯದಲ್ಲಿ ಎಲ್ಲಿಯೂ ಪಂಚಪೀಠಗಳ ಬಗ್ಗೆ ಆಗಲಿ, ರೇಣುಕಾಚಾರ್ಯರ ಬಗ್ಗೆ ಆಗಲಿ, ಸಿದ್ಧಾಂತ ಶಿಖಾಮಣಿ ಬಗ್ಗೆ ಆಗಲಿ ಪ್ರಸ್ತಾಪ ಆಗೋದಿಲ್ಲ. ನಾವು ಇದನ್ನು ಗಮನಿಸಬೇಕು. 14ರಿಂದ 15ನೇ ಶತಮಾನದಲ್ಲಿ ಚಾಮರಸ ಪ್ರಭುಲಿಂಗ ಲೀಲೆಯನ್ನು ಬರೀತಾನೆ. ಲಕ್ಕಣ ದಂಡೇಶ ಅನೇಕ ಗ್ರಂಥಗಳನ್ನು ಬರೀತಾನೆ. ಸಿದ್ಧಲಿಂಗೇಶ್ವರರು ಅನೇಕ ವಚನಗಳು ಬರೀತಾರೆ. ಇವರು ಯಾರೂ ಕೂಡ ಪಂಚಪೀಠಗಳ ಬಗ್ಗೆ ಮಾತನಾಡೋದಿಲ್ಲ, ರೇಣುಕಾಚಾರ್ಯರ ಬಗ್ಗೆ ಮಾತನಾಡೋದಿಲ್ಲ, ಸಿದ್ಧಾಂತ ಶಿಖಾಮಣಿಯ ಬಗ್ಗೆ ಮಾತಾಡೋದಿಲ್ಲ. 16ನೇ ಶತಮಾನಕ್ಕೆ ಬರ್ತೇವೆ ನಾವು. 16ನೇ ಶತಮಾನದಲ್ಲಿ ಸರ್ವಜ್ಞ ಅನ್ನುವಂಥ ತ್ರಿಪದಿಯ ಕವಿ, ಬಹಳ ರೆವಲ್ಯೂಷನರಿ ಕವಿ ಆತ ವಚನ ಸಾಹಿತ್ಯದ ಬಗ್ಗೆ, ಶರಣರ ಬಗ್ಗೆ, ವಿಶೇಷವಾಗಿ ಬಸವಣ್ಣನವರ ಬಗ್ಗೆ ಅನೇಕ ತ್ರಿಪದಿಗಳನ್ನು ರಚಿಸ್ತಾ ಲಿಂಗಾಯತರಿಗೆ ಬಸವಣ್ಣನೇ ಕರ್ತೃ ಅಂತ ಹೇಳ್ತಕ್ಕಂಥ ಮಾತು ಕೂಡ ಬರ್ತದೆ. ಆದರೆ 16ನೇ ಶತಮಾನದ ಸರ್ವಜ್ಞ ಕೂಡ ಎಲ್ಲೂ ಪಂಚಪೀಠಗಳು, ರೇಣುಕಾಚಾರ್ಯರು ಮತ್ತು ಸಿದ್ಧಾಂತ ಶಿಖಾಮಣಿಯ ಬಗ್ಗೆ ಒಂದಕ್ಷರ ಕೂಡ, ಲಬ್ಸ್ ಕೂಡ ಮಾತಾಡೋದೇ ಇಲ್ಲ. 17ನೇ ಶತಮಾನದ ಷಣ್ಮುಖ ಶಿವಯೋಗಿಗಳು, ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿಲಿ ಆಗಿ ಹೋದಂಥ ಬಸವೋತ್ತರ ಯುಗದ ವಚನಕಾರರು, ಅದೇ ಕಾಲದಲ್ಲಿ ಶರಣಬಸವೇಶ್ವರರು, ಇವರು ಕೂಡ ಎಲ್ಲೂ ಈ ಪಂಚಪೀಠಗಳ ಬಗ್ಗೆ ಆಗಲಿ, ರೇಣುಕಾಚಾರ್ಯರ ಬಗ್ಗೆ ಆಗಲಿ, ಕೊಟ್ಟಿ ಸಿದ್ಧಾಂತ ಶಿಖಾಮಣಿಯ ಬಗ್ಗೆ ಮಾತಾಡೋದೇ ಇಲ್ಲ. ನಾವು 18ನೇ ಶತಮಾನಕ್ಕೆ ಬರ್ತೇವೆ. 18ನೇ ಶತಮಾನದ ತತ್ವಪದಕಾರರು, ಮಡಿವಾಳಪ್ಪಾದಿಯಾಗಿ ಅನೇಕ ತತ್ವಪದಕಾರರು, ನಮ್ಮ ಶಿಶುನಾಳ ಶರೀಫರು ಕೂಡ ಹೇಳ್ತಾರೆ, ನಾನು ವೈದಿಕ ಗ್ರಂಥಗಳನ್ನ ಹೆಗಲ ಮೇಲೆ ಇಟ್ಟುಕೊಂಡ್ರೆ, ಬಗಲಲ್ಲಿ ಇಟ್ಟುಕೊಂಡ್ರೆ, ನಾನು ಚಾಮರಸನ ಪ್ರಭುಲಿಂಗಲೀಲೆ ತಲೆ ಮೇಲೆ ಇಟ್ಟುಕೊಳ್ತೇನೆ ಅಂತ ಹೇಳ್ತಾರೆ ಅವರು. 18ನೇ ಶತಮಾನದ ತತ್ವಪದಕಾರರು ಪಂಚಪೀಠಗಳ ಕುರಿತಾಗಲಿ, ರೇಣುಕಾಚಾರ್ಯರ ಕುರಿತಾಗಲಿ, ಸಿದ್ಧಾಂತ ಶಿಖಾಮಣಿಯ ಕುರಿತಾಗಲಿ ಎಲ್ಲೂ ಏನೂ ಮಾತಾಡೋದೇ ಇಲ್ಲ. ಮೈಸೂರು ಒಡೆಯರ ಕಾಲದಲ್ಲಿ ವೀರಶೈವರು ಅಲ್ಲಿ ಹುಟ್ಟು ಪಡಿತಾರೆ. ಈ ಆಂಧ್ರ ಮೂಲದ ಆರಾಧ್ಯ ಬ್ರಾಹ್ಮಣರು ಮೈಸೂರು ಅರಸರ ಕಾಲದಲ್ಲಿ ವೀರಶೈವ ಅನ್ನುವ ಒಂದು ಪದವನ್ನ ಟಂಕಿಸ್ತಾರೆ. ಅದು ಸಪ್ತ ಶೈವಗಳಲ್ಲಿ ಬರ್ತಕ್ಕಂಥ ಒಂದು ವ್ರತ. ಹಳೆಯ ಲಿಟ್ರೇಚರ್ ಅಲ್ಲಿ ಶೈವ ಪರಂಪರೆಯಲ್ಲಿ ಇದ್ದಿರಬಹುದು, ಧರ್ಮನೂ ಅಲ್ಲ, ಮತಾನೂ ಅಲ್ಲ, ಅದೊಂದು ವ್ರತ. ಆ ಶಬ್ದವನ್ನೇ ಒಂದು ಧರ್ಮದ ಪರಿಕಲ್ಪನೆಗೆ ಒಳಪಡಿಸುವ ಕೆಲಸ ಮೈಸೂರು ಒಡೆಯರ ಕಾಲದಲ್ಲಿ ವೀರಶೈವ ಆರಾಧ್ಯ ಬ್ರಾಹ್ಮಣರು ಮಾಡಿರುವ ಸಾಧ್ಯತೆಗಳಿದೆ. ಅವರು ತಮ್ಮನ್ನು ತಾವು ಲಿಂಗಿ ಬ್ರಾಹ್ಮಣರು ಅಂತ ಕರ್ಕೊಳ್ತಾರೆ.
ಮೈಸೂರು ಒಡೆಯರ ಆಸ್ಥಾನದ ಶಿಲ್ಪಿ ಒಬ್ಬ, ಆತನ ಹೆಸರು ಸಿದ್ಧಲಿಂಗ ಶಾಸ್ತ್ರಿ ಅಂತ. ಈತ ರೇಣುಕಾಚಾರ್ಯರು ಲಿಂಗೋದ್ಭವರಾದರು ಅನ್ನುವಂತ ಒಂದು ಕಾಲ್ಪನಿಕ ಚಿತ್ರವನ್ನು ಬಿಡಿಸ್ತಾನೆ ಮತ್ತು ಅದರ ಮೂರ್ತಿಯನ್ನ ಮಾಡೋದಕ್ಕೆ ಪ್ರೇರಣೆ ಪಡೆದಿದ್ದು ಈತ ಮೈಸೂರು ಒಡೆಯರ ಆಸ್ಥಾನದಲ್ಲಿದ್ದ ಸಿದ್ಧಲಿಂಗ ಶಾಸ್ತ್ರಿಯ ಕಾಲದಿಂದ ರೇಣುಕಾಚಾರ್ಯರ ಕಾಲ್ಪನಿಕ ಚಿತ್ರ ಆವಾಗ ಸೃಷ್ಟಿಯಾಗ್ತದೆ. ಅದರ ಜೊತೆಗೆ ಈ ವೀರಶೈವ ಆರಾಧ್ಯರು ಏನ್ ಮಾಡ್ತಾರಂದ್ರೆ ತಮ್ಮನ್ನು ತಾವು ಬ್ರಾಹ್ಮಣರು ಅಂತ ಬಿಂಬಿಸಿಕೊಳ್ಳೋ ಸಲುವಾಗಿ ಲಿಂಗಾಯತರಾದ್ರು, ಪೂರ್ವದಲ್ಲಿ ಅವರು ಬ್ರಾಹ್ಮಣರನ್ನೇ, ಲಿಂಗಾಯತರಾಗಿ ಮತಾಂತರ ಹೊಂದಿದ ಮೇಲೂ ಕೂಡ ಅವರು ಬ್ರಾಹ್ಮಣರಿಗೆ 3 ಆಚಾರ್ಯರು ಹೇಗಿದಾರಲ್ಲ, ತ್ರಿಮತಸ್ಥರು ಅಂತ ನಾವು ಕರಿತೇವಲ್ಲ, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು, ಅವರಿಗೆ 3 ಆಚಾರ್ಯರುವಂತೆ ತಮಗೂ ಕೂಡ 4 ಆಚಾರ್ಯರಿದ್ದಾರೆ ಅಂತ ಘೋಷಿಸಿಕೊಳ್ತಾರೆ. ಆಮೇಲೆ ಕಾಶಿಯ ನಾಥ ಪರಂಪರೆಯ ಮಠವನ್ನ ಹೊಡ್ಕೊಂಡಾದ್ಮೇಲೆ ತಮ್ಮನ್ನು ತಾವು 5 ಆಚಾರ್ಯರ ಒಂದು ಮಠ ಅಥವಾ ಒಂದು ಧರ್ಮ ಅಂತ ಘೋಷಿಸಿಕೊಳ್ತಾರೆ. ಪಂಚಾಚಾರ್ಯರಾಗಿ ಚತುರಾಚಾರ್ಯರು ಹೋಗಿ ಪಂಚಾಚಾರ್ಯರು ಆಗ್ತಾರೆ. ಬ್ರಾಹ್ಮಣ ಆಚಾರ್ಯರಂತೆ ಅವರಲ್ಲಿರುವ ಗ್ರಂಥಗಳಂತೆ ಇವರು ಕೂಡ ಸಿದ್ಧಾಂತ ಶಿಖಾಮಣಿ ಅನ್ನುವಂತ ಒಂದು ಗ್ರಂಥವನ್ನ, ಕಲ್ಪಿತ ಗ್ರಂಥ, ಸಂಕಲಿತ ಸಂಸ್ಕೃತ ಆಧಾರಿತ ಗ್ರಂಥ, ವೇದ ಶಾಸ್ತ್ರ ಆಗಮ ಪುರಾಣಗಳಿಂದ ಒಂದಷ್ಟನ್ನ ಕದ್ಕೊಂಡು ಒಂದು ಸಿದ್ಧಾಂತ ಶಿಖಾಮಣಿ ಅನ್ನುವಂತಹ ಸಂಕಲಿತ ಗ್ರಂಥವನ್ನ ರಚಿಸ್ತಾರೆ. ಅದರ ಕರ್ತೃ ಯಾರ್ಯಾರೋ ಹೇಳ್ತಾರೆ. ಆ ಒರಿಜಿನಲ್ ಸಿದ್ಧಾಂತ ಶಿಖಾಮಣಿಯ ಮೇಲೆ ಶ್ರೀ ಗುರು ಬಸವಲಿಂಗಾಯ ನಮ ಅಂತ ಕೂಡ ಬರೆದಿದೆ. ಬ್ರಾಹ್ಮಣರಿಗೆ ಇರತಕ್ಕಂಥ ಚಾರ್ಧಾಮ್ ಮಾದರಿ, ಚಾರ್ಧಾಮ್ ಪರಿಕಲ್ಪನೆ ಕೂಡ ಇವರು ನಕಲು ಮಾಡ್ತಾರೆ. ಕೇದಾರದ ಉಖಿ ಮಠವನ್ನ, ಕಾಶಿಯ ಜಂಗಮವಾಡಿ ಮಠವನ್ನ, ಶ್ರೀಶೈಲದ ಮಠವನ್ನ, ಬಾಳೆಹಳ್ಳಿಯ ಮಠಗಳನ್ನ ಮತ್ತು ಉಜ್ಜಯಿನಿಯ ಈ ರೀತಿ 4 ಪೀಠಗಳನ್ನ ಸ್ಥಾಪನೆ ಮಾಡಿಕೊಂಡು ಪಂಚಪೀಠದವರು, ತಾವು ಪಂಚಾಚಾರ್ಯರು ಅನ್ನೋದನ್ನ ಬಿಂಬಿಸ್ಕೊಂಡು ಹೊರಡ್ತಾರೆ. ಬ್ರಾಹ್ಮಣರಿಗೆ ಹೇಗೆ ಗೋತ್ರಗಳಿದಾವೋ ಹಾಗೆ ತಮಗೂ ಗೋತ್ರಗಳನ್ನ ಸೃಷ್ಟಿಸಿಕೊಳ್ತಾರೆ. ಆ ಮೊದಲು ಗಜಕರ್ಣ, ವೀರಭದ್ರ, ನಂದಿ ಹೀಗೆ ಒಂದು 3-4 ಗೋತ್ರಗಳಿದ್ದಂಥವು ಅನೇಕ ಬ್ರಾಹ್ಮಣರು ಎಲ್ಲಾ ಗೋತ್ರಗಳನ್ನು ಕದ್ಕೊಂಡು ನಾವು ಗೋತ್ರ ಪುರುಷರು ಅಂತ ಹೇಳೋಕ್ ಶುರು ಮಾಡ್ತಾರೆ. ಇವರು ಯಜ್ಞ ಯಾಗಗಳು ಮಾಡೋದಕ್ಕೆ ಶುರು ಮಾಡ್ತಾರೆ. ತಮ್ಮನ್ನು ತಾವು ವೇದ ಮೂರ್ತಿಗಳು ಅಂತ ಕರ್ಕೊಳ್ತಾರೆ. ಇವತ್ತಿಗೂ ಈ ಆರಾಧ್ಯರು ಅಥವಾ ಲಿಂಗಿ ಬ್ರಾಹ್ಮಣರು ಅಥವಾ ಜಂಗಮರು ವೇದ ಮೂರ್ತಿಗಳು ಅಂತ ಬರ್ಕೊಳ್ಳೋದು ನೋಡಿದ್ದೀವಿ. ಇಡೀ 22,000 ವಚನಗಳಲ್ಲಿ 400ಕ್ಕೂ ಹೆಚ್ಚು ವಚನಗಳು ವೇದವನ್ನ ತಿರಸ್ಕರಿಸಿದ ವಚನಗಳು ನಮಗೆ ಸಿಗ್ತವೆ. ಹಾಗೆ ಬಸವಣ್ಣನವರನ್ನ ನಾವು ವೇದಭಂಜಕ ಬಸವಣ್ಣ ಅಂತ ಕರಿತೇವೆ. ವೇದಕ್ಕೆ ಬಲವಾದ ಏಟನ್ನ ಕೊಟ್ಟವರು ವಚನಕಾರರು. ಇವರು ಆರಾಧ್ಯರು ವೇದ ಮೂರ್ತಿಗಳು ಅಂತ ತಮ್ಮನ್ನು ತಾವು ಕರ್ಕೊಳ್ತಾರೆ. ಈ ಆರಾಧ್ಯರಲ್ಲೂ ಕೂಡ ಬ್ರಾಹ್ಮಣರಂತೆ ಉಪನಯನದ ಪದ್ಧತಿ ಇದೆ. ಅದನ್ನ ಅವರು ಅಯ್ಯಾಚಾರ ಅಂತ ಕರೀತಾರೆ ಬೇರೆ ಹೆಸರಲ್ಲಿ. ಮತ್ತು ಇಡೀ ಲಿಂಗಾಯತ ಮಠಗಳಿಗೆ ಮಠಾಧೀಶರಾಗುವ ಹಕ್ಕನ್ನ ಇವರು ಪ್ರತಿಪಾದಿಸ್ತಾರೆ, ಸ್ಥಾಪಿಸ್ಕೊಳ್ತಾರೆ. ಬ್ರಾಹ್ಮಣ ಮಠಾಧೀಶರಿಗೆ ಮಾತ್ರ ಇದ್ದಂತ ಅಡ್ಡಪಲ್ಲಕ್ಕಿಯ ಉತ್ಸವವನ್ನ ಇವರು ಕೂಡ ಬ್ರಿಟಿಷರಿಗೆ ಕಾಡಿಬೇಡಿ ಪಡಿತಾರೆ. ಇವತ್ತಿಗೆ ಬ್ರಾಹ್ಮಣ ಮಠಾಧೀಶರು ಅಡ್ಡಪಲ್ಲಕ್ಕಿ ಉತ್ಸವ ಬಿಟ್ಟರೂ ಕೂಡ ಈ ಪಂಚಪೀಠದವರು ಅಡ್ಡಪಲ್ಲಕ್ಕಿಯಲ್ಲಿ ಮೆರೆಯೋದು ಇವತ್ತಿಗೂ ಬಿಟ್ಟಿಲ್ಲ. ಹೀಗೆ ವೀರಶೈವರು ಅಂದರೆ ಖಂಡಿತವಾಗಿಯೂ ಲಿಂಗಾಯತದಲ್ಲಿ ಬರುವ ಒಂದು ಮತಾಂತರಿ ಪ್ರಭೇದ, ಒಂದು ವರ್ಗ. ಹಾಗಾಗಿ ವೀರಶೈವ ಎಂದರೆ ಅದು ಬ್ರಾಹ್ಮಣರಾಗಲು ಹೊರಟ ಕೆಲವರ ಹೊಟ್ಟಿ ಸೃಷ್ಟಿ. ಅಷ್ಟಕ್ಕೆ ಅವರು ನಿಂತಿಲ್ಲ. ಇವರು ಮೀಸಲಾತಿ ಆಶೆಗಾಗಿ ತಮ್ಮನ್ನು ತಾವು ನಕಲಿ ದಲಿತರು ಅಂತ ಬಿಂಬಿಸಿಕೊಳ್ಳಕ್ಕೂ ಕೂಡ ಇವತ್ತು ಹೊರಟಿದ್ದಾರೆ. ಒಂದು ಕಡೆ ನಾವು ಬ್ರಾಹ್ಮಣರಿಗೆ ಸರಿಸಮಾನಾದವರು, ಲಿಂಗಾಯತರ ಗುರುಗಳು ಅಂತ ಲಿಂಗಾಯತರ ತಲೆ ಮೇಲೆ ಕಾಲಿಡುವ ಕೆಲಸ ಮಾಡ್ತಾ ಇದ್ರೆ, ಲಿಂಗಾಯತರಿಗೆ ಶೋಷಣೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಮೀಸಲಾತಿ ಆಶೆಗಾಗಿ ನಾವು ದಲಿತರು ಅಂತ ನಕಲಿ ದಲಿತರಾಗಲು ಬೇಡ ಜಂಗಮ ಮೀಸಲಾತಿಗಾಗಿ ಹಲುಬುತ್ತಾ ಇರುವಂತ, ಹೋರಾಟ ಮಾಡ್ತಾ ಇರುವಂತ ಸಂಗತಿ ಕೂಡ ನಾವು ನಿಜವಾಗಲೂ ಇವರು ಯಾರು? ಆಂಧ್ರ ಮೂಲದ ಆರಾಧ್ಯ ಬ್ರಾಹ್ಮಣರು. 15-16ನೇ ಶತಮಾನದಲ್ಲಿ ಕರ್ನಾಟಕಕ್ಕೆ ವಲಸೆ ಬಂದು ಇಲ್ಲಿ ಲಿಂಗಾಯತ ಧರ್ಮಕ್ಕೆ ಮತಾಂತರ ಹೊಂದಿ ಇಷ್ಟಲಿಂಗಧಾರಿಗಳಾಗಿ ಜನಿವಾರವನ್ನೂ ಬಿಡದೆ, ಇಷ್ಟಲಿಂಗವನ್ನೂ ಬಿಡದೆ, ಅಯ್ಯಾಚಾರ ಮತ್ತು ವೇದ ಆಗಮ ಯಜ್ಞ ಹೋಮ ಹವನಗಳೂ ಬಿಡದೆ ಇಡೀ ಲಿಂಗಾಯತ ಧರ್ಮವನ್ನು ಕಲುಷಿತಗೊಳಿಸಿ ಇವತ್ತು ನಕಲಿ ದಲಿತರಾಗಲು ಹೊರಟಂತ ಒಂದು ಪ್ರಕ್ಷಿಪ್ತ ವರ್ಗ. ನಾವು ಈ ಪಂಚಪೀಠಗಳು, ರೇಣುಕಾಚಾರ್ಯರು ಮತ್ತು ಸಿದ್ಧಾಂತ ಶಿಖಾಮಣಿ ಇದು ಎಷ್ಟೊಂದು ನಕಲಿ ಅನ್ನೋದನ್ನ ಇವತ್ತು ತಿಳ್ಕೊಂಡಿದ್ದೇವೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣ.